ಏನ್ ಹೇಳೋಣ ಆರ್ ಸಿ ಬಿ ಬಗ್ಗೆ, ಎಷ್ಟು ಹೋಗೋಣ ಆರ್ ಸಿ ಬಿನ, ಎಷ್ಟು ಹೋಗ್ಲಿದ್ರು ಸಾಲಲ್ಲ ಅಂತ ಹೇಳ್ಬೋದು ಆರ್ ಸಿ ಬಿನ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆರ್ ಸಿ ಬಿ ಬಗ್ಗೆ ಜಾಸ್ತಿ ಮಾತಾಡಕ್ಕಾಗಿಲ್ಲ, ತುಂಬಾ ಖುಷಿಯಲ್ಲಿದ್ದೆ. ಅವಾಗ ಏನ್ ಮಾತಾಡ್ಬೇಕಂತ ಗೊತ್ತಾಗಿಲ್ಲ, ಜಾಸ್ತಿ ಹೋಗ್ಲಕ್ಕೂ ಆಗಿಲ್ಲ. ಆದ್ರಿಂದ ಇವಾಗ ಸ್ವಲ್ಪ ಆರ್ ಸಿ ಬಿ ಬಗ್ಗೆ ಹೋಗೋಣ, ಆರ್ ಸಿ ಬಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಸತತವಾಗಿ 2ನೇ ಬಾರಿ ಚಾಂಪಿಯನ್ಸ್ ಆಗ್ತಾ ಇದ್ದಂಗೆ ಆರ್ ಸಿ ಬಿ ಗ್ರೌಂಡ್ ಅಲ್ಲಿ ಯಾವ ತರ ಸೆಲೆಬ್ರೇಷನ್ಸ್ ಮಾಡಿದ್ದು, ವಿರಾಟ್ ಕೊಹ್ಲಿ ಕಡೆಯಿಂದ ಬಂದಂತ ಸೆಲೆಬ್ರೇಷನ್, ಆರ್ ಸಿ ಬಿ ಟೀಮ್ ಕಡೆಯಿಂದ ಬಂದಂತ ಸೆಲೆಬ್ರೇಷನ್, ಪ್ರತಿಯೊಬ್ಬ ಇಂಡಿವಿಜುವಲ್ ಪ್ಲೇಯರ್ ಕಡೆಯಿಂದ ಬಂದಂತ ಸೆಲೆಬ್ರೇಷನ್ ಒಂಥರ ನೋಡಕ್ ಸಖತ್ತಾಗಿತ್ತು. ಹೌದು, ಲಾಸ್ಟ್ ಇಯರ್ ಡಿಫ್ರೆಂಟ್, ಈ ಇಯರ್ ಡಿಫ್ರೆಂಟ್. ಲಾಸ್ಟ್ ಇಯರ್ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದು, ಪ್ಯೂರ್ ಎಮೋಷನ್ಸ್ ಇಂದ ಸೆಲೆಬ್ರೇಷನ್ ಮಾಡಿದ್ದು. ಹೌದು, 18 ಇಯರ್ಸ್ ವೇಟ್ ಮಾಡಿದ್ವಿ, 18 ಇಯರ್ಸ್ ಇಂದ ಕಪ್ಪಿದ್ದಿಲ್ಲ, ಅದೇ ಮೊದಲನೇ ಬಾರಿಗೆ ಸಿಕ್ಕಿದ್ದಲ್ವಾ, ಅವಾಗ ಒಂಥರ ಪ್ಯೂರ್ ಎಮೋಷನ್ಸ್ ಇಂದ ಸೆಲೆಬ್ರೇಷನ್ ಮಾಡಿದ್ರು. ಪ್ರತಿಯೊಬ್ಬ ಪ್ಲೇಯರ್ಸ್ ಅಷ್ಟೇ, ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೇ ಯಾವ ರೇಂಜ್ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲ ನೋಡಿರ್ತೀರ. ಬೆಂಗಳೂರೆಲ್ಲ ಒಂಥರ ಬೆಂಕಿಯಿಂದ ಕೂಡಿತ್ತು ಅಂತ ಹೇಳ್ಬೋದು. ಆ ದಿನ ಆರ್ ಸಿ ಬಿ ಮೊದಲನೇ ಟ್ರೋಫಿ ವಿನ್ ಆಯ್ತಲ್ವಾ, ಆ ದಿನ ಬೆಂಗಳೂರೆಲ್ಲ ಫುಲ್ ಬೆಳಕು, ಫುಲ್ ಬೆಂಕಿ ಅಂತ ಹೇಳ್ಬೋದು. ಆ ರೀತಿ ಸೆಲೆಬ್ರೇಷನ್ ಮಾಡಿದ್ದು. ಅದೇ ರೀತಿ ಆರ್ ಸಿ ಬಿ ಟೀಮ್ ಮೇಟ್ಸ್ ಇರ್ಬೋದು, ಆರ್ ಸಿ ಬಿ ಪ್ಲೇಯರ್ಸ್ ಇರ್ಬೋದು, ಪ್ರತಿಯೊಬ್ರು ಪ್ಯೂರ್ ಎಮೋಷನ್ಸ್ ಇಂದ ಸೆಲೆಬ್ರೇಟ್ ಮಾಡಿದ್ದು ಲಾಸ್ಟ್ ಇಯರ್. ಈ ಇಯರ್ ಯಾವ ತರ ಸೆಲೆಬ್ರೇಷನ್ ಮಾಡಿದ್ರು ಅಂದ್ರೆ ನೋಡಿ, ಲಾಸ್ಟ್ ಇಯರ್ ಮಾಡಿದ್ರಲ್ಲ ಪ್ಯೂರ್ ಎಮೋಷನ್ಸ್ ಇಂದ, ಆ ರೀತಿ ಏನು ಸೆಲೆಬ್ರೇಷನ್ ಮಾಡಕ್ ಹೋಗಿಲ್ಲ, ಒಂಥರ ಕಾನ್ಫಿಡೆನ್ಸ್ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರತಿಯೊಬ್ರು ಅಷ್ಟೇ ನೋಡಿ, ಇವತ್ತು ಪ್ಯೂರ್ ಎಮೋಷನ್ಸ್ ನ ನೋಡಕ್ ಕಾಣಿಸಿಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಆ ಎಮೋಷನ್ಸ್ ಅದೆಲ್ಲ ಕಳ್ದೋಗಿತ್ತು. ಯಾಕಂದ್ರೆ ಲಾಸ್ಟ್ ಇಯರ್ ವಿನ್ ಆಗಿದ್ವಲ್ಲ IPL ಟ್ರೋಫಿನ, ಅದಾದ್ಮೇಲೆ ಇವ್ರಿಗೆ ನಾರ್ಮ್ ಆಗ್ಬಿಡ್ತಿದ್ದೆ. ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ಕಪ್ ನ ಗೆದ್ದಿದ್ವಿ, ಇವಾಗೇನು ಅದನ್ನೇ ಗೆಲ್ತಾ ಇದೀವಿ ಅಷ್ಟೇ ಅನ್ನೋದು ಮೈಂಡ್ ಅಲ್ಲಿ ಬಂದ್ಬಿಡುತ್ತೆ. ಆದ್ರಿಂದ ಯಾರು ಎಮೋಷನ್ಸ್ ಅನ್ನೋದಿಲ್ಲ. ಎಮೋಷನ್ಸ್ ಎಲ್ಲ ಫಸ್ಟ್ ಟೈಮ್ ಅಷ್ಟೇ, 18 ಇಯರ್ಸ್ ಇಂದ ವೇಟ್ ಮಾಡಿ ಆದ್ಮೇಲೆ ಕಪ್ ಸಿಕ್ತಲ್ವಾ, ಆದ್ರಿಂದ ಸ್ವಲ್ಪ ಎಮೋಷನ್ಸ್ ಆಗಿ ಅವಾಗ ಸೆಲೆಬ್ರೇಷನ್ ಮಾಡಿದ್ರು. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ಅಲ್ವಾ, ಆದ್ರಿಂದ ಏನು ಎಮೋಷನ್ಸ್ ಆಗಿ ಏನು ಸೆಲೆಬ್ರೇಷನ್ ಮಾಡಕ್ ಹೋಗಿಲ್ಲ. ರಜತ್ ಪಡಿದಾರ್ನ ಮೆಚ್ಕೊಳ್ಳೇಬೇಕು. ರಜತ್ ಪಡಿದಾರ್ ಕ್ಯಾಪ್ಟನ್ಸಿ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಏನ್ ಸುಮ್ನೆ ತಮಾಷೆನ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ನ ವಿನ್ ಮಾಡ್ಕೊಳ್ಳೋದು. ಅದೇ ಏನಾದ್ರು ಎಕ್ಸ್ಪೀರಿಯನ್ಸ್ ಒಂಥರ ಕ್ಯಾಪ್ಟನ್ಸಿ ಅನ್ನೋರು ಆಗಿದ್ರೆ ಅದ್ರ ನಾರ್ಮಲ್ ಆಗಿ ಹೋಗ್ತಾ. ಬಟ್ ನೋಡಿ, ಇವರು ಸಡನ್ ಆಗಿ ತಗೋತಾರೆ ಕ್ಯಾಪ್ಟನ್ಸಿ ತಗೋತಾ ಇದ್ದಾಗನೇ ಮೊದಲನೇ ವರ್ಷನೇ ಒಂಥರ ಟ್ರೋಫಿನ ವಿನ್ ಮಾಡಿಸ್ಕೊಡ್ತಾರೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ನ ವಿನ್ ಮಾಡಿಸ್ಕೊಡ್ತಾರೆ. ಸುಮ್ನೆ ತಮಾಷೆ ಮಾತಲ್ಲ ಅವರು. ನೋಡಿ, ಇದು ಈ ರೆಕಾರ್ಡ್ ಯಾರ ಕೈಲಾದ್ರೂ ಇದು ಬೀಟ್ ಮಾಡಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇನ್ನ ಯಾರಾದ್ರೂ ನೋಡಿ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಅವ್ರು ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ ನ ಹೊಡಿಬಹುದು ಕ್ಯಾಪ್ಟನ್ಸಿಗೆ. ಬಟ್ ಸಡನ್ ಆಗಿ ಕ್ಯಾಪ್ಟನ್ಸಿ ಜವಾಬ್ದಾರಿನ ತಗೊಂಡು ಅದೇ ವರ್ಷ ಕಪ್ ನ ಗೆಲ್ಸ್ಕೊಟ್ಟು ಅದಾದ್ಮೇಲೆ ನೆಕ್ಸ್ಟ್ ವರ್ಷನೂ ಕಪ್ ಗೆಲ್ಸ್ಕೊಟ್ಟು ಸಖತ್ ಕಷ್ಟ ಇದೆ. ನೋಡೋಣ ಈ ರೆಕಾರ್ಡ್ ಇದೇ ತರ ಇರುತ್ತಾ ಇಲ್ಲ ಯಾರಾದ್ರೂ ಮುಂದೆ ಬಂದು ಮೀರ್ಸಾರಂತ ನನ್ಗೇನಾದ್ರು ಕೇಳಿದ್ರೆ ನನ್ಗನ್ಸ್ದಾಗೆ ಈ ರೆಕಾರ್ಡ್ ಮೀರ್ಸಕ್ ಆಗಲ್ಲ. ಸುಮ್ನೆ ತಮಾಷೆ ಮಾತಲ್ಲ ಗುರು, ಸಖತ್ ಕಷ್ಟ. ನೋಡಿ, ಬೇಕಾದ್ರೆ ನೀವು ಹೋಗಿ T20 ವರ್ಲ್ಡ್ ಕಪ್ ವಿನ್ ಆಗ್ಬಿಡ್ಬೋದು, ODI ವರ್ಲ್ಡ್ ಕಪ್ ವಿನ್ ಆಗ್ಬಿಡ್ಬೋದು. ಬಟ್ IPL ಅಲ್ಲಿ ಟ್ರೋಫಿ ವಿನ್ ಆಗೋದು ಎಷ್ಟು ಕಷ್ಟ ಅಂತ ಯಾರನ್ನಾದ್ರೂ ಹೋಗಿ ಕೇಳಿ. IPL ಅಲ್ಲಿ ಯಾರು ಟ್ರೋಫಿ ವಿನ್ ಆಗಿಲ್ಲ ನೋಡಿ, ಅವ್ರನ್ನ ಹೋಗಿ ಕೇಳಿದ್ರೆ ಅವಾಗ ಹೇಳ್ತಾರೆ ಸಖತ್ ಕಷ್ಟ ಅಂತ ಹೇಳ್ತಾರೆ. ಇವಾಗ ಆರ್ ಸಿ ಬಿ ವಿನ್ ಆಗ್ತಾ ಇದ್ದಂಗೆ ನಂಗೆಲ್ಲ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಡಿದ್ರು, ಅದೆಲ್ಲ ನೆನಪಾಗ್ತಾ ಇದೆ. ನೋಡಿ, ಆಂಡಿ ಪ್ಲೇವರು ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಡಿದ್ರು, ಇವ್ರು ಮೋಕ್ ಒಬ್ಬಟ್ಟು ಕೂಡ ಸ್ಟೇಟ್ಮೆಂಟ್ಸ್ ಕೊಡಿದ್ರು. ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗ್ತಾ ಇಲ್ಲ, ನಾವು ಅಟ್ಯಾಕಿಂಗ್ ಚಾಂಪಿಯನ್ಸ್ ಆಗ್ತಾ ಇರೋದು ಅಂತ ಹೇಳಿದ್ರು. ಸೀಸನ್ ಸ್ಟಾರ್ಟ್ ಆಗೋಕು ಮುಂದೆ ಅವ್ರು ನೋಡಿ ಅದೇ ರೀತಿ ಅವ್ರು ಯಾವ ತರ ಹೇಳಿದ್ರು ಅದೇ ರೀತಿ ಅಟ್ಯಾಕಿಂಗ್ ಬ್ಯಾಟಿಂಗ್ ಆಡಿದ್ರು. ಅಟ್ಯಾಕಿಂಗ್ ಬ್ಯಾಟಿಂಗ್ ನಿಂದಾನೇ ಮ್ಯಾಚ್ ನ ವಿನ್ ಆದ್ರು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು, ಒಂಥರ ಫಿಯರ್ಲೆಸ್ ಕ್ರಿಕೆಟ್ ಆಡಿದ್ರು ಆರ್ ಸಿ ಬಿ. ಸಖತ್ತಾಗಿ ಒಂಥರ ಅಟ್ಯಾಕ್ ಮಾಡಿನೇ ಆಡಿದ್ದು, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ಲಾಸ್ಟ್ ಇಯರ್ ನಾವು ಕಪ್ ಹೊಡಿತಾ ಇದ್ದಂಗೆ ಮಾಕೋಬಾಟ್ ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನಾವು ನೋಡಿ ಒಂದು ಕಪ್ ಹೊಡೆದಿದೀವಿ, ಅದೆಲ್ಲ ನಮ್ ಮೇನ್ ಏಮು. ಸೆಕೆಂಡ್ 2ನೇ ಬಾರಿನೂ ಟ್ರೋಫಿನ ವಿನ್ ಆಗ್ಬೇಕು, ಅದು ನಮ್ ಏಮ್ ಅಂತ. ಇವಾಗ ರಜತ್ ಪಡಿದಾರ್ ಏನ್ ಹೇಳಿದ್ರು ಗೊತ್ತಾ, ಆಲ್ರೆಡಿ ನಾವ್ 2 ಟ್ರೋಫಿನ ಹೊಡೆದಿದೀವಿ, ಇವಾಗ ನಮ್ ಫೋಕಸ್ ಏನಿದ್ರು 3ನೇ ಟ್ರೋಫಿಗಾಗಿ ಅಂತ ಹೇಳಿದಾರೆ. ಯಾಕೆ ಆಗ್ಬಾರ್ದು ನೋಡಿ, ಯಾವ ತರ ಇರೋ ಟೀಮ್ ಸಖತ್ ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ವಿರಾಟ್ ಕೊಹ್ಲಿ ಹೇಳಿರೋದು ಇದೆ, ಈ ಸೀಸನ್ ಅಲ್ಲಿ ಸಖತ್ ಬ್ಯಾಲೆನ್ಸ್ ಇದೆ, ಟೀಮ್ ಸಖತ್ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು ಅಂತ ಹೇಳಿರೋದು. ಇಂಥ ಬ್ಯಾಲೆನ್ಸ್ ಟೀಮ್ ಕಡೆ ಆಡಕ್ ನಮಗೂ ಖುಷಿನೇ ಅಂತಾನೆ ಹೇಳಿದಾರೆ. ಏನಕ್ಕಂದ್ರೆ ನೋಡಿ, ಬ್ಯಾಲೆನ್ಸ್ ಇರುತ್ತಲ್ವಾ ಟೀಮ್, ಆ ಟೀಮ್ ಅಲ್ಲಿ ನಿನ್ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಇರಲ್ಲ. ನೀನ್ ಆಡಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವರು ಆಡ್ತಾರೆ, ಆದ್ರೆ ಆ ತರ ಇರ್ಬೇಕು. ಇವಾಗ ಏನಾದ್ರು ನೋಡಿ, ಇವಾಗ GT ತಗೊಳ್ಳಿ, GT ಒಂಥರ ಇಂಬ್ಯಾಲೆನ್ಸ್ ಟೀಮ್. ಟಾಪ್ 3 ಅಷ್ಟೇ ಅವ್ರ ಕಡೆ ಬ್ಯಾಟಿಂಗ್ ಆಡೋದು, ಅದಾದ್ಮೇಲೆ ಒಂಥರ ಕೊಲಾಪ್ಸ್ ಆಗ್ಬಿಡ್ತಾರ ಅಂತ ಹೇಳ್ಬೋದು. ನೋಡಿ, ಆ ತರ ಟೀಮ್ ಇದ್ದಾಗ ನೋಡಿ ಗಿಲ್ಲಿಗೆ ಒಂಥರ ಪ್ರೆಜರ್, ಅವ್ರೇನಾದ್ರು ಔಟ್ ಆಗ್ಬಿಟ್ರೆ ನೆಕ್ಸ್ಟ್ ಟೀಮೇ ಕೊಲಾಪ್ಸ್ ಆಗ್ಬಿಡುತ್ತೆ. ಅದರಿಂದ ಅವ್ರ ಮೇಲೆ ಪ್ರೆಜರ್ ನಡೆಯುತ್ತೆ, ಅವ್ರಿಗೂ ಸಖತ್ ಕಷ್ಟ ಆಗುತ್ತೆ. ಆ ರೀತಿನೇ ಆರ್ ಸಿ ಬಿ ಕಡೆನೂ ಸ್ಟಾರ್ಟಿಂಗ್ ಅಲ್ಲಿ ಅದೇ ತರ ಇದ್ದಿದ್ದು. ಅವಾಗ ವಿರಾಟ್ ಕೊಹ್ಲಿ ಒಬ್ಬರೇ ಆಡ್ತಾ ಇದ್ದು, ವಿರಾಟ್ ಕೊಹ್ಲಿ ಔಟ್ ಆಗ್ಬಿಡ್ತಾನೆ, ಟೀಮ್ ಕೊಲಾಪ್ಸ್ ಆಗ್ಬಿಡ್ತಾ ಇತ್ತು, ಮ್ಯಾಚ್ ನ ಸೋಲ್ತಾ ಇದ್ರು. ಅವಾಗ ನೋಡಿ ಒಂಥರ ಇಂಬ್ಯಾಲೆನ್ಸ್ ಇರ್ತಾ ಇತ್ತು ಆರ್ ಸಿ ಬಿ ಟೀಮ್. ಬಟ್ ಲಾಸ್ಟ್ ಇಯರ್ ಇಂದ ಒಂಥರ ಟೀಮ್ ಬ್ಯಾಲೆನ್ಸ್ ಆಗಿದೆ, ಸಖತ್ತಾಗಿದೆ. ನೋಡಿ, ವಿರಾಟ್ ಕೊಹ್ಲಿ ಆಡಿಲ್ಲ ಅಂದ್ರೂ ಬೇರೆಯವರು ಮ್ಯಾಚ್ ನ ವಿನ್ ಮಾಡಿಸೋದು. ನೋಡಿ, ಲಾಸ್ಟ್ ಸೀಸನ್ ಅಷ್ಟೇ ಒಂಥರ ಡಿಫ್ರೆಂಟ್ ಪ್ಲೇಯರ್ ಆಫ್ ದಿ ಮ್ಯಾಚಸ್ ಆಗಿದ್ದು. ಈ ಸೀಸನ್ ಅಲ್ಲೂ ಅಷ್ಟೇ ವಿರಾಟ್ ಕೊಹ್ಲಿ ನೋಡಿ ಫೈನಲ್ ಮ್ಯಾಚ್ ಅಲ್ಲಿ ಅವ್ರು ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರು. ಅದಾದ್ಮೇಲೆ ಇವರು ಪಿಲ್ ಸಾಲ್ಟ್, ರಜತ್ ಪಟಿದಾರ್, ದೇವದತ್ ಪಡಿಕ್ಕಲ್, ಕೃಣಾಲ್ ಪಾಂಡ್ಯ, ಪ್ರತಿಯೊಬ್ರು ನೋಡಿ ಡಿಫ್ರೆಂಟ್ ಆಗಿ ಪ್ಲೇಯರ್ ಆಫ್ ದಿ ಮ್ಯಾಚಸ್ ಆಗಿದ್ದು. ನೋಡಿ, ಯಾವಾಗ್ಲೂ ಅಷ್ಟೇ ಕಪ್ ವಿನ್ ಆಗ್ಬೇಕಾದಾಗ ಟೀಮ್ ಪರ್ಫಾರ್ಮೆನ್ಸ್ ಅನ್ನೋದು ಬರ್ಬೇಕು. ನೀನ್ ಒಬ್ಬನೇ ಇಂಡಿವಿಜುವಲ್ ಆಗಿ ನಾನು ಪರ್ಫಾರ್ಮೆನ್ಸ್ ಕೊಟ್ಟು ಮ್ಯಾಚ್ ವಿನ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಬರುತ್ತಲ್ವಾ, ಆವಾಗ್ಲೇ ಟ್ರೋಫಿನ ವಿನ್ ಆಗೋದು. ಅದು ನೋಡಿ ಸತತವಾಗಿ 2ನೇ ಬಾರಿನೂ ಆರ್ ಸಿ ಬಿ ಮಾಡಿರೋದು. ಪ್ರತಿಯೊಬ್ರು ಅಷ್ಟೇ ಒಂಥರ ಜೀವ ಕೊಟ್ಟು ಆಡ್ತಾ ಇದಾರೆ ಅಂತ ಹೇಳ್ಬೋದು. ಹೌದು, ನೋಡಿ ಯಾರ್ಯಾರಿಗೆ ಇಂಜುರಿ ಆದಾಗೆಲ್ಲೂ ಕೃಣಾಲ್ ಪಾಂಡ್ಯಾಗ ಆಗಿತ್ತು, ಅವರು ಸಹ ಆಡಿದ್ರು. ವಿರಾಟ್ ಕೊಹ್ಲಿಗೂ ಸ್ವಲ್ಪ ಕ್ರಾಂಪ್ಸ್ ಅನ್ನೋದಾಗಿತ್ತು, ವೆಂಕಟೇಶ್ ಅಯ್ಯರ್ಗೂ ಆಗಿತ್ತು. ಒಂಥರ ಜೀವ ಪಣ ಇಟ್ಟು ಆಡಿದ್ರು ಅಂತ ಹೇಳ್ಬೋದು ಆರ್ ಸಿ ಬಿಗೋಸ್ಕರನೇ.
ಒಂಥರ ಜೀವ ಪಣ ಇಟ್ಟು ಆಡಿದ್ರು ಅಂತ ಹೇಳ್ಬೋದು. ಆದ್ರಿಂದನೇ RCB ಡಿಸರ್ವ್ ಅಂತಾನೆ ಹೇಳ್ಬೋದು ಸತತವಾಗಿ 2ನೇ ಬಾರಿ ವಿನ್ ಆಗಿರೋದನ್ನು. ನಿಜ ಮಗ, ಇಂಥ ಟೀಮು ನೆಕ್ಸ್ಟ್ ಸಿಗುತ್ತಾ ಇಲ್ವಾ RCB ಗಂತೂ ಗೊತ್ತಿಲ್ಲ. RCB ಗಂತಲ್ಲ, ಬೇರೆ ಯಾವ ಟೀಮ್ಗೂ ಈ ತರ ಟೀಮ್ ಸಿಗುತ್ತಂತಲೂ ಗೊತ್ತಿಲ್ಲ. ನೋಡಿ ಬಂದವರೆಲ್ಲ ಒಂಥರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು, ಸಖತ್ತಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ನನ್ಗನ್ಸಾಗೆ ನೋಡಿ ಇವರು ದಿನೇಶ್ ಕಾರ್ತಿಕ್ ಕೇಳಿರೋದು ಇದೆ, ನಮ್ಗೆ ಮೆಗಾ ಆಕ್ಷನ್ ಬೇಡ, ಇದೇ ಟೀಮ್ ಇದ್ಬಿಟ್ರೆ ಸಾಕು ಅಂತಾನೆ ಹೇಳಿರೋದು. ಹೌದು, ಇಂಥ ಟೀಮ್ ನ ಯಾರು ಬಿಟ್ಕೊಡಕ್ ಇಷ್ಟ ಇರ್ತಾರೆ, ನಮ್ಗೆ ಬೇಕೇ ಬೇಕು ಇಂಥ ಟೀಮ್ ಅಂತಾನೆ ಹೇಳೋದು. ಮೆಗಾ ಆಕ್ಷನ್ ಬೇಡ, ನಮ್ಗೆ ಇದೇ ಟೀಮ್ ಇದ್ಬಿಡ್ಲ ಅಂತಾನೆ ಹೇಳ್ತಾ ಇರೋದು. ಬಟ್ ಆ ತರ ಆಗಲ್ಲ. ಹೌದು, ನೆಕ್ಸ್ಟ್ ಇಯರ್ ಮೆಗಾ ಆಕ್ಷನ್ ಏನಾಗ್ತಲ್ಲ, ಮಿನಿ ಆಕ್ಷನ್ ಆಗ್ತಾ ಇರೋದು. ಕೋರ್ ನ ಬಿಲ್ಡ್ ಮಾಡೇ ಮಾಡ್ತಾರೆ. ಹೌದು, 100% ಮಾಡೇ ಮಾಡ್ತಾರೆ. 20 to 21 ಮೆಂಬರ್ಸ್ ನಂತೂ ಕೋರ್ ಬಿಲ್ಡ್ ಮಾಡೇ ಮಾಡ್ತಾರೆ. ಅದಾದ್ಮೇಲೆ ಯಾರು ಸಣ್ಣ ಪುಟ್ಟ ಇರ್ತಾರಲ್ಲ, ಒಂದ್ 3 to 4 ಪ್ಲೇಯರ್ಸ್ ಯಾರು ಚೇಂಜ್ ಮಾಡ್ತಾರೆ, ಅದನ್ನ ಬಿಟ್ಟು ಬೇರೆ ಏನೋ ಚೇಂಜಸ್ ಮಾಡ್ಕೊಳ್ಳೋ, ಕೋರ್ ನ ಬಿಲ್ಡ್ ಮಾಡ್ತಾರೆ. RCB ಸತತವಾಗಿ 2ನೇ ಬಾರಿ ಚಾಂಪಿಯನ್ಸ್ ಆಗೋ ಕಾರಣ ಏನಂದ್ರೆ ಒಂಥರ ಕಂಪ್ಲೀಟ್ ಟೀಮ್ ಎಫರ್ಟ್. ಪ್ರತಿಯೊಬ್ರು ಒಂಥರ ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಆಡ್ದಂತ ಇನ್ನಿಂಗ್ಸ್ ಇರ್ಬೋದು, ಇವ್ರು ರಜತ್ ಪಟಿದಾರ್ ಆಡ್ದಂತ ಇನ್ನಿಂಗ್ಸ್ ಇರ್ಬೋದು, ದೇವದತ್ ಪಡಿಕ್ಕಲ್ ಅವ್ರನ್ನು ಒಪ್ಕೊಳ್ಳೇಬೇಕು. ಅವ್ರು ನೋಡಿ ಫೈನಲ್ ಅಲ್ಲಿ ಆಡಿಲ್ಲ, ಬಟ್ ಲೀಗ್ ಮ್ಯಾಚಸ್ ಅಂತ ಬಂದಾಗ ದೇವದತ್ ಪಡಿಕ್ಕಲ್ ಸಖತ್ತಾಗಿ ಆಡಿದ್ದಾರೆ. ಮತ್ತೆ ವೆಂಕಟೇಶ್ ಅಯ್ಯರ್ ಆಡಿರೋದು ಕೆಲವು ಮ್ಯಾಚಸ್ ಅಷ್ಟೇ, ಕೆಲವು ಮ್ಯಾಚಸ್ ಆಡಿದ್ರು ಅದ್ರಲ್ಲೂ ಇಂಪ್ಯಾಕ್ಟ್ ಮಾಡಿದ್ದಾರೆ, ಸಖತ್ತಾಗಿ ಆಡಿದ್ದಾರೆ. ನೋಡಿ ಫೈನಲ್ ಮ್ಯಾಚ್ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಅಗ್ರೆಸಿವ್ ಆಗಿ ಆಡಿದ್ರು, ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ರು ವಿರಾಟ್ ಕೊಹ್ಲಿಗೂ ಅಷ್ಟೇ, ಬೇರೆಯವ್ರಿಗೂ ಅಷ್ಟೇ. ಅವರು ಸಖತ್ತಾಗಿ ಆಡಿದ್ರು. ಅದಾದ್ಮೇಲೆ ನೋಡಿ ಇವ್ರನ್ನ ಜಾಕಬ್ ಬೆಥಲ್ನು ಅಷ್ಟೇ. ಹೌದು, ಅವ್ರಿಗೆ ಅಷ್ಟೊಂದೇನು ಈ ಸೀಸನ್ ಒಳ್ಳೆ ಸೀಸನ್ ಆಗಿಲ್ಲ, ಬಟ್ ಆದ್ರೂ ಅವರು ಪಾರ್ಟ್ ಆಫ್ ದ ಟೀಮ್ ಅಲ್ವಾ, ಅವ್ರನ್ನು ಸೇರ್ಕೊಳ್ಳೇಬೇಕು. ಅದಾದ್ಮೇಲೆ ಕುರ್ನಾಲ್ ಪಾಂಡ್ಯ ಬ್ಯಾಟ್ ಇಂದನೂ ಅಷ್ಟೇ ಕೆಲವು ಕ್ರೂಷಿಯಲ್ ಇನ್ನಿಂಗ್ಸ್ ಆಡಿರೋದು, ಬೌಲಿಂಗ್ ಅಲ್ಲೂ ಅಷ್ಟೇ ವಿಕೆಟ್ಸ್ ನ ತಗೊಂಡಿರೋದು, ಒಂಥರ ಒಳ್ಳೆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಕುರ್ನಾಲ್ ಪಾಂಡ್ಯ. ನೋಡಿ ನಮ್ಮ RCB ಕಡೆ ಬೌಲಿಂಗ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ 1 ಆಗಿ ಮಾಡಿದ್ದು. ಅದಾದ್ಮೇಲೆ ಜಸ್ವುಡ್ ಲಾಸ್ಟ್ ಇಯರ್ ಸಖತ್ತಾಗಿ ಮಾಡಿದ್ರು, ಬಟ್ ಆ ಇಯರ್ ತರನೇ ಈ ಇಯರ್ ಮಾಡಕ್ಕಾಗಿಲ್ಲ. ಬಟ್ ಕ್ಲೋಸ್ ಮ್ಯಾಚ್ ಮಾಡಿದ್ರು ಅಂತ ಹೇಳ್ಬೋದು ಅಷ್ಟೇ. ಬಟ್ ಬೆಟರ್ ಆಗಿ ಲಾಸ್ಟ್ ಇಯರ್ ಗಿಂತ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ, ಬಟ್ ಆದ್ರೂ ಅವರು ಗೆಲುವಲ್ಲಿ ಕಾಂಟ್ರಿಬ್ಯೂಷನ್ ಇದಾರೆ. ಅದಾದ್ಮೇಲೆ ರಸಿಕ್ ಸಲಾಮ್ದಾರ್ ಅವ್ರನ್ನು ಮೆಚ್ಕೊಳ್ಳೇಬೇಕು. ಅವ್ರು ನೋಡಿ ಅಭಿನಂದನ್ ಸಿಂಗ್ ಆಡ್ತಾ ಇದ್ದು, ಅವರು ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ಅವ್ರ ಜಾಗದಲ್ಲಿ ಇವ್ರನ್ನ ತಗೊಂಡಿದ್ದು. ಅದಾದ್ಮೇಲೆ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟರು ಅವ್ರು ನೋಡಿ, ಆ ಮ್ಯಾಚ್ ಇಂದ ಇವ್ರ ಟೀಮ್ ಇಂದ ಆಚೆನೆ ಇಟ್ಟಿಲ್ಲ. ಪ್ರತಿಯೊಂದು ಮ್ಯಾಚ್ ಆಡ್ಸಿದ್ರು ರಸಿಕ್ ಸಲಾಮ್ದಾರ್ನ ಆ ರೀತಿ ಬೌಲಿಂಗ್ ಮಾಡಿರೋದು, ಸಖತ್ತಾಗಿ ಮಾಡಿದ್ರು. ಅದಾದ್ಮೇಲೆ ನೋಡಿ ಇವರು ಜಿತೇಶ್ ಶರ್ಮಾ ಏನೋ ಈ ಸೀಸನ್ ಏನೋ ಅಷ್ಟೊಂದೇನೋ ಚೆನ್ನಾಗಿಲ್ಲ. ಹೌದು, ಲಾಸ್ಟ್ ಇಯರ್ ಎಲ್ಲ ಸಖತ್ ರೆಕಗ್ನೈಸ್ ಆಗಿದ್ರು, ಬಟ್ ಈ ಸೀಸನ್ ಎಲ್ಲೇನೋ ಅಷ್ಟೊಂದೇನೋ ರೆಕಗ್ನೈಸ್ ಆಗಕ್ಕಾಗಿಲ್ಲ. ಹೌದು, ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಕೀಪಿಂಗ್ ಅಲ್ಲಿ ಸ್ವಲ್ಪ ರೆಕಗ್ನೈಸ್ ಆದ್ರು, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ಏನೋ ಅವ್ರ ಕಡೆಯಿಂದ ಅಷ್ಟೊಂದೇನೋ ಪರ್ಫಾರ್ಮೆನ್ಸ್ ಬಂದಿಲ್ಲ. ಬಟ್ ಆದ್ರೂ ಅವರು ಪಾರ್ಟ್ ಆಫ್ ದ ಟೀಮ್ ಅಲ್ವಾ, ಆದ್ರಿಂದ ಅವ್ರಿಗೂ ಒಳ್ಳೇಬೇಕು. ನಮ್ಮ RCB ಮೈನ್ ಬ್ಯಾಟಿಂಗ್ ಸ್ಟ್ರೆಂತ್ ನೋಡಿ, ಟಾಪ್ ಆರ್ಡರ್ ಅಲ್ಲೂ ಅಷ್ಟೇ ಒಂಥರ ಹೆವಿ ಬ್ಯಾಲೆನ್ಸ್ ಆಗಿದೆ. ಅದಾದ್ಮೇಲೆ ಮಿಡ್ ಆರ್ಡರ್ ಸಖತ್ ಸ್ಟ್ರಾಂಗ್ ಆಗಿದೆ. ಇವರು ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಟೀಮ್ ಡೇವಿಡ್ ನು ಮೆಚ್ಕೊಳ್ಳೇಬೇಕು. ಟೀಮ್ ಡೇವಿಡ್ ಏನು ಜಾಸ್ತಿ ಆಡಿಲ್ಲ, ಬಟ್ ಆದ್ರೂ ಆಡಿರೋ ಮ್ಯಾಚಸ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದಾರೆ, ಸಖತ್ತಾಗಿ ಆಡಿದ್ದಾರೆ. ನೋಡಿ ನಮ್ದು ಮಿಡ್ ಆರ್ಡರ್ ಅಲ್ಲೇ ಸಾಕಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು, ಒಳ್ಳೆ ಸ್ಟೆಬಿಲಿಟಿನ ತರುತ್ತೆ. ಆದ್ರಿಂದ ಕೆಲವು ಮ್ಯಾಚಸ್ ನ ವಿನ್ ಆಗಿರೋದು, ಈ ಟೂರ್ನಮೆಂಟ್ ವಿನ್ ಆಗೋ ಕಾರ್ಡ್ ಒಂಥರ ಫಾಲೋ ಸಖತ್ತಾಗಿದೆ. ನೋಡಿ ಮಿಡ್ ಆರ್ಡರ್ ಅಲ್ಲೂ ಸಖತ್ತಾಗಿದೆ. ಅದಾದ್ಮೇಲೆ ಲೋಯರ್ ಆರ್ಡರ್ ಅಲ್ಲೂ ಸಖತ್ತಾಗಿನೇ ಇದೆ. ಮತ್ತೆ ಬೌಲಿಂಗ್ ಯೂನಿಟ್ ಅಲ್ಲೂ ಒಂಥರ ನೋಡಿ ಕಂಪ್ಲೀಟ್ ಟೀಮೇ ಬೆಂಕಿ ಆಗಿದೆ ಅಂತ ಹೇಳ್ಬೋದು. ಈ ತರ ಟೀಮು ಇನ್ನೊಂದ್ ಸಲ ಸಿಗಲ್ಲ. ನೋಡೋಣ, ಇನ್ನೂ ನೆಕ್ಸ್ಟ್ ಇಯರ್ ಕೂಡ ಚಾನ್ಸ್ ಇರುತ್ತೆ. ಏನಾದ್ರು 3ನೇ ಬಾರಿ ಏನಾದ್ರು ಟ್ರೋಫಿನ ಎತ್ತಿಡಿತಾರೆ ಅಂತ. ನೋಡಿ ಏನಾದ್ರು 3ನೇ ಬಾರಿ ಟ್ರೋಫಿ ಏನಾದ್ರು ಎತ್ತಿಡಿದ್ಬಿಟ್ರೆ ಈ ರೆಕಾರ್ಡ್ ನ ಯಾರ ಕೈಯಲ್ಲೂ ಬೀಟ್ ಮಾಡಕ್ ಆಗಲ್ಲ. ಸತತವಾಗಿ 3ನೇ ಬಾರಿ ಏನಾದ್ರು ಟ್ರೋಫಿ ವಿನ್ ಆಗೋದು ಅಷ್ಟು ಸುಲಭ ಅಲ್ಲ, ಸಖತ್ ಕಷ್ಟ. RCB ಕಷ್ಟ ಇದೆ, ಇಲ್ಲ ಅಂತಲ್ಲ. ಕೆಲವು ಎಕ್ಸ್ ಕ್ರಿಕೆಟರ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ರು ಗೊತ್ತಾ, RCB GT ಅಂತ ಬಂದಾಗ GTನೇ ವಿನ್ ಆಗುತ್ತೆ ಫೈನಲ್ ಅಲ್ಲಿ ಅಂತ. ಏನಕ್ಕಂದ್ರೆ GTದು ಹೋಮ್ ಗ್ರೌಂಡ್ ಬೇರೆ, ಪಿಚ್ ಕಂಡೀಷನ್ಸ್ ಅನ್ನೋದು ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದಾದ್ಮೇಲೆ ನೋಡಿ RCB ಕಡೆ ಅಷ್ಟೊಂದು ಜಾಸ್ತಿ ಏನು ಪ್ರಿಡಿಕ್ಷನ್ ಮಾಡಿದಿಲ್ಲ RCB ವಿನ್ ಆಗುತ್ತೆ ಅಂತ. ಪ್ರತಿಯೊಬ್ರು GT ಅಂತ ಹೇಳ್ತಾ ಇದ್ರು. ಅದು ಕ್ವಾಲಿಫೈಯರ್ 1 ಆಡಿದಾಗ್ಲೂ ಅಷ್ಟೇ, ಏನಾದ್ರು GT ಏನಾದ್ರು ಫೈನಲ್ ಬಂದ್ರೆ GTನೇ ವಿನ್ ಆಗೋದಂತ ಅವಾಗ್ಲೇ ಹೇಳ್ಬಿಟ್ಟಿದ್ರು. ಬಟ್ RCB ಅವ್ರು ನೋಡಿ GT ಅವ್ರು ಬರ್ತಾರ, ಅವ್ರಿಗೆ ನಾವು ಹೊಡಿತೀವಿ ಅಂತ ಹೇಳಿದ್ರು. ವಿರಾಟ್ ಕೊಹ್ಲಿ ಅಂತೂ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಅವ್ರು ನೋಡಿ ಫೈನಲ್ ಅಲ್ಲಿ ಯಾವ ತರ ಆಡಿದ್ದಂದ್ರೆ, ನಾನು ವಿರಾಟ್ ಕೊಹ್ಲಿನೆಲ್ಲ ನಾರ್ಮಲ್ ಆಗಿ ನೋಡ್ತಾ ಇದ್ದು, ಅವರು ಸ್ವಲ್ಪ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ, ನಿಧಾನ ಆಡ್ತಾ ಇರ್ತಾರೆ. ಬಟ್ ಫೈನಲ್ ಮ್ಯಾಚ್ ಅಲ್ಲಿ ಒಂಥರ ಅಗ್ರೆಸಿವ್ ಆಗಿ ಆಡ್ತಾ ಇದ್ರೆ, ಎಲ್ಲಾ ಕಡೆ ವಿಕೆಟ್ಸ್ ಕಳ್ಕೊತಾ ಇದಾರೆ. ವಿರಾಟ್ ಕೊಹ್ಲಿ ಒಂದ್ ನೆಲೆಯಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು, ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಅಂತ ಹೇಳ್ಬೋದು, ಒಳ್ಳೆ ಟಚ್ ಅಲ್ಲಿ ಇದ್ರು. ಒಂಥರ ಮ್ಯಾಚ್ ನೋಡಿ ಯಾವ ತರ ಫಿನಿಶ್ ಮಾಡ್ಕೊಟ್ರು. ಎಲ್ರು ಲಾಸ್ಟ್ ಇಯರ್ ಕಪ್ ಗೆಲ್ತಾ ಇದ್ದಂಗೆ ಅವ್ರು ಲಕ್ಕಿಂದ ಗೆದ್ದಿರೋದು ಅಂತ ಹೇಳ್ತಾ ಇದ್ರು. ಮತ್ತೆ ನೆಕ್ಸ್ಟ್ ಪ್ರಿಡಿಕ್ಷನ್ ಮಾಡ್ತಾರ, ಅವಾಗ ಕೆಲವರು RCBನೇ ಇಟ್ಟಿದ್ರು ಪ್ಲೇ ಆಫ್ಸ್ ಬರುತ್ತಂತ. ಕೆಲವ್ರು ಏನ್ ಮಾಡಿದ್ರು, ಪ್ಲೇ ಆಫ್ಸ್ ಇಟ್ಟಿದ್ರೆ ಒಂದ್ ವರ್ಷ ಬಂದ್ರು ಏನ್ ಮತ್ತೆ ಮಾಡಕ್ ಆಗುತ್ತ ಅಂತ ಹೇಳಿದ್ರು, ಕೆಲವ್ರು ಇಟ್ಟಿದ್ದಿಲ್ಲ. ಬಟ್ ನೆಕ್ಸ್ಟ್ ವರ್ಷ ನೋಡ್ಕೊಳ್ಳಿ, ಯಾರ್ಯಾರು ಪ್ರಿಡಿಕ್ಷನ್ ಮಾಡ್ತಾರೋ ಪ್ರತಿಯೊಬ್ರು ಫಸ್ಟ್ ಟೀಮ್ ಯಾರು ಇದ್ ಮಾಡ್ತಾರೆ ಅಂದ್ರೆ RCBನೇ ಹಾಕೊಳ್ತಾರೆ. ಅದು ಟಾಪ್ 1 ಅಲ್ಲಿ RCBನೇ ಫಿಕ್ಸ್ ಮಾಡ್ತಾರೆ. ಅದಾದ್ಮೇಲೆ ಬೇರೆ ಟೀಮ್ಸ್ ನ ಯೋಚನೆ ಮಾಡ್ತಾರೆ, ಇದನ್ನ ಆಡ್ಸ್ಬೇಕಾ ಇದನ್ನ ಹಾಕ್ಬೇಕಂತ. ಇನ್ನು ಆ ತರ ಕ್ರಿಕೆಟ್ ಆಡಿರೋದು. ಆ ತರ ಆಡಿದ್ಮೇಲೆ ನೀವು ಪ್ಲೇ ಆಫ್ಸ್ ಅಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಹೆಂಗೆ, ಪಕ್ಕ ಹಾಕೇ ಆಗ್ಬೇಕು. ಸಖತ್ತಾಗಿತ್ತು ಮಗ. ಒಂಥರ ನೆನ್ನೆಂತೂ ನೋಡಿ ಲಾಸ್ಟ್ ಸೀಸನ್ ಇದ್ದಷ್ಟು ಏನು ಮಜಾ ಏನು ಇದ್ದಿಲ್ಲ. ಮ್ಯಾಚ್ ಅಷ್ಟೇ ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಟ್ಟು
ಆಗ್ಬಿಡ್ತು. ಅದು ಲಾಸ್ಟ್ ಸೀಸನ್ ಒಂಥರ RCB PBK ಆಡಿದಾಗ PBK ಸ್ವಲ್ಪ ಕ್ಲೋಸ್ ಮಾರ್ಜಿನ್ ಸೋತಿದ್ದು. ಲಾಸ್ಟ್ ಅಲ್ಲಿ ಶಶಾಂಕ್ ಸಿಂಗ್ ಅವರೆಲ್ಲ ಸ್ಕೋರ್ ಮಾಡಿ ಸ್ವಲ್ಪ ಹತ್ರಕ್ಕೆ ಬಂದ್ಬಿಟ್ಟಿದ್ರು. ಬಟ್ ನೋಡಿ ಅದೊಂಥರ ಸ್ವಲ್ಪ ಕ್ಲೋಸ್ ಗೇಮ್ ಆಯ್ತು. ಬಟ್ ಇದು ಯಾವ ತರ ಆಗ್ಬಿಡ್ತಾರೆ, ಒನ್ ಸೈಡೆಡ್ ಮ್ಯಾಚ್ ಆಗ್ಬಿಡ್ತು. ಅದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಅದನ್ನ ಬಿಟ್ರೆ ಒಂಥರ RCB 2ನೇ ಬಾರಿ ಸತತವಾಗಿ ಟ್ರೋಫಿನ ಎತ್ತಿಡಿತು. ಒಂಥರ ಸಖತ್ ಖುಷಿ ಆಯ್ತು. ವಿರಾಟ್ ಕೊಹ್ಲಿ 6 ಮುಖಾಂತರ ಮುಗಿಸಿದ್ರಲ್ವಾ, ಅದು ಇನ್ನೂ ಖುಷಿ ಆಯ್ತು ಅಂತ ಹೇಳ್ಬೋದು. ಪ್ರತಿಯೊಬ್ಬ RCB ಫ್ಯಾನ್ಸ್ಗೂ ಇದಂತೂ ಸಖತ್ ಖುಷಿ ಆಗಿರುತ್ತೆ. RCB 2ನೇ ಬಾರಿ ಚಾಂಪಿಯನ್ಸ್ ಆಗೋಕೆ ಡಿಸರ್ವ್ ಅಂತ ಹೇಳ್ಬೋದು. ಒಂಥರ ಕಂಪ್ಲೀಟ್ ಥ್ರೂ ಔಟ್ ದ ಸೀಸನ್ ಒಂಥರ ಟೀಮ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು, ಆದ್ರಿಂದಲೇ ಮ್ಯಾಚ್ ನ ವಿನ್ ಆಗಿರೋದು, ಸತತವಾಗಿ 2ನೇ ಬಾರಿ ಟ್ರೋಫಿನ ಎತ್ತಿ ಹಿಡಿದ್ರು. ನಿಮ್ಗೆ ಏನಿಸ್ತು ಮಗ, RCB ವಿನ್ ಆಗಿದ್ದು ಖುಷಿ ಆಯ್ತಾ, ಇಲ್ಲ ಅಂದ್ರೆ ಏನಾದ್ರು GT ಏನಾದ್ರು ವಿನ್ ಆಗ್ಬೇಕಾಯ್ತಾ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.